ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವಂತಹ ಕೆಎಎಸ್ ಡೈಲಿ ಆನ್ಸರ್ ರೈಟಿಂಗ್ಗೆ ಸ್ವಾಗತ. ಸೊ ಇಂದು ಅಂದರೆ ಡೇ ಸಿಕ್ಸ್ಟೀನ್ನ ಕ್ವಶನ್ ಮತ್ತು ಆನ್ಸರ್ನ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ವಿಡಿಯೋದಲ್ಲಿ ಕ್ವಶನ್ನ ನೋಡೋದಾದರೆ ಡೇ 16 ಕ್ವಶನ್ ಈ ರೀತಿಯಾಗಿದೆ. ಎಕ್ಸ್ಪ್ಲೇನ್ ದಿ ಫಾರ್ಮೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಸಿಗ್ನಿಫಿಕೆನ್ಸ್ ಆಫ್ ಬ್ಲ್ಯಾಕ್ ಸಾಯಿಲ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೆಗೂರ್ ಸಾಯಿಲ್ ಇನ್ ದಿ ನಾರ್ದರ್ನ್ ಕರ್ನಾಟಕ. ಸೊ ದ ಕ್ವಶನ್ ಈಸ್ ಫಾರ್ 10 marks ಆ್ಯಂಡ್ 150 words. ಸೊ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಕನ್ನಡದ ಅವತರಣಿಕೆಯ ಕ್ವಶನ್ ನೋಡೋದಾದರೆ, ಉತ್ತರ ಕರ್ನಾಟಕದಲ್ಲಿನ ಕಪ್ಪು ಮಣ್ಣಿನ ರೆಗೂರ್ ಮಣ್ಣು ಅಂತ ಕರಿತೀವಿ, ಅದರ ರಚನೆ, ಗುಣಲಕ್ಷಣಗಳು ಮತ್ತು ಕೃಷಿಯ ಮಹತ್ವವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಈ ಕ್ವಶನಲ್ಲಿ 3 ಪಾರ್ಟ್ ಇದೆ. ಒಂದು ರಚನೆಯ ಬಗ್ಗೆ, ದಟ್ ಈಸ್ ಇಟ್ಸ್ ಫಾರ್ಮೇಷನ್, ಫಸ್ಟ್ ಪಾರ್ಟ್. ಸೆಕೆಂಡ್ ಒನ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೆಕೆಂಡ್ ಪಾರ್ಟ್. ಥರ್ಡ್ ಒನ್ ಇಸ್ ಅಗ್ರಿಕಲ್ಚರ್ ಸಿಗ್ನಿಫಿಕೆನ್ಸ್, ಥರ್ಡ್ ಪಾರ್ಟ್. ಸೊ ಈ 3 ಪಾರ್ಟ್ಗೂ ನಾವು ಆನ್ಸರ್ನ ಬರಿಬೇಕು, ಅಂದಾಗ ಆನ್ಸರ್ ಪರಿಪೂರ್ಣ ಆಗುತ್ತೆ. ವಿ ವಿಲ್ ಡಿಸ್ಕಸ್ ದ ಆನ್ಸರ್ ಟು ದ ಅಬೋವ್ ಕ್ವಶನ್. ಸೊ ಟು ಬಿಗಿನ್ ವಿತ್ ಇಂಟ್ರೊಡಕ್ಷನಲ್ಲಿ ನಾವು ಏನು ಬರಿಬೋದು, ಸಾಯಿಲ್ನ ಇಂಪಾರ್ಟೆನ್ಸ್ ಬಗ್ಗೆ ನಾವು ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡೋಣ. ಸಾಯಿಲ್ ಈಸ್ ದಿ ನ್ಯಾಚುರಲ್ ಮಟೀರಿಯಲ್ ದ್ಯಾಟ್ ಕವರ್ಸ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಸೊ ಇಲ್ಲಿ ನಾವು ಏನು ಹೇಳಿಕೊಟ್ಟಿದ್ದೀವಿ, ಸಾಯಿಲ್ ಅಂದರೆ ಏನು ಅಂತ ಡಿಫೈನ್ ಮಾಡ್ತಿದ್ದೀವಿ. ಸೊ ಡೆಫಿನಿಷನ್ ಆಫ್ ಸಾಯಿಲ್ ವಿ ಆರ್ ಯೂಸಿಂಗ್ ಆಸ್ ಅನ್ ಇಂಟ್ರೊಡಕ್ಷನ್. It's the result of chemical and biological processes that alter the original rocks and minerals. ಸೊ ಯಾವ ರೀತಿ ಸಾಯಿಲ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನಾವು ಬ್ರೀಫ್ ಆಗಿ ಬರೆಯೋದ್ರ ಮುಖಾಂತರ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. Now we will discuss the main answer. Black soil, also called as a ರೆಗೂರ್ soil in northern Karnataka. Its formation, ಇದರ ಫಾರ್ಮೇಷನ್ನ ಬಗ್ಗೆ ಬರೆಯೋದಾದರೆ, so the black soil, it is derived from the weathering of basalt rocks. So this basalt rock, it is also volcanic. It is of volcanic origin. So Deccan Trap iದೇನು basalt flood basalt province ಇದೆ. So that is the origin of the black soil. So black basalt rocks ಏನಿದೆ ಅದರಿಂದ weathering ಆಗೋದ್ರ ಮುಖಾಂತರ black soil formation ಆಗಿರುತ್ತೆ. So it is rich in calcium carbonate, magnesium and potash and lime. So this soil, it is rich in following minerals, that is calcium carbonate, magnesium, potassium and lime. ಇನ್ನು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದಾದರೆ, ಇಟ್ ಈಸ್ ನೋನ್ ಫಾರ್ ಇಟ್ಸ್ ಹೈ ಮಾಯ್ಶ್ಚರ್ ರಿಟೈನಿಂಗ್ ಕೆಪಾಸಿಟಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲ್ಯಾಕ್ ಸಾಯಿಲ್ ಏನು ಮಾಡುತ್ತೆ, ಇದು ತುಂಬ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಇಟ್ ಈಸ್ ಸ್ಟಿಕ್ಕಿ ವೆನ್ ವೆಟ್ ಆ್ಯಂಡ್ ಕ್ರ್ಯಾಕ್ಸ್ ವೆನ್ ಡ್ರೈ, ಮೇಕಿಂಗ್ ಇಟ್ ಪ್ರೋನ್ ಟು ಸ್ಟ್ರಕ್ಚರಲ್ ಚೇಂಜಸ್. ಸೊ ಇದು ಏನಾಗುತ್ತೆ, ತೇವಾಂಶ ಇದ್ದಾಗ, ಹಸಿ ಇದ್ದಾಗ ಇಟ್ ಈಸ್ ಸ್ಟಿಕ್ಕಿ ಅಂದರೆ ತುಂಬ ಅಂಟಂಟಾಗಿರುತ್ತೆ. ಸೊ ಡ್ರೈ ಆದಾಗ ಇದು ಕ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ, ಅಂದರೆ ಒಣಗಿದ್ದಾಗ ಏನಾಗುತ್ತೆ, ಈ ಸಾಯಿಲಲ್ಲಿ ಬಿರುಕು ಉಂಟಾಗುತ್ತೆ. ಸೊ ದಿಸ್ ಸಾಯಿಲ್, ಇಟ್ ಇಸ್ ಡಿಫಿಸಿಟ್ ಇನ್ ನೈಟ್ರೋಜನ್ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಈ ಸಾಯಿಲಲ್ಲಿ ನೈಟ್ರೋಜನ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ಡಾರ್ಕ್ ಬ್ಲ್ಯಾಕ್ ಕಲರ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೇಷಿಯಮ್ ಆ್ಯಂಡ್ ಐರನ್ ಮತ್ತು ಮ್ಯಾಗ್ನೇಷಿಯಮ್ ಇರೋದ್ರಿಂದ ಇದು ಡಾರ್ಕ್ ಕಲರ್ ಇರುತ್ತೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಬ್ಲ್ಯಾಕ್ ಸಾಯಿಲ್. ಇನ್ನು ಇದರ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ, ಕರ್ನಾಟಕದಲ್ಲಿ ಇಟ್ ಈಸ್ ಮೇನ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ such as Bijapur, Belgaum, Bagalkot, Raichur, Gulbarga and Dharwad. So locally this soil, it is called as, ನಾರ್ದರ್ನ್ ಕರ್ನಾಟಕದಲ್ಲಿ ಇದನ್ನು ಏನಂತ ಕರೀತಾರೆ ಅಂದರೆ ಎರೆಮಣ್ಣು ಅಂತ ಕರೀತಾರೆ. ಇನ್ನು ಇದರ ಅಗ್ರಿಕಲ್ಚರ್ ಸಿಗ್ನಿಫಿಕೆನ್ಸ್ನ ನೋಡೋದಾದರೆ, ದ ಸಾಯಿಲ್ ಈಸ್ ಐಡಿಯಲ್ ಫಾರ್ ಕ್ರಾಪ್ಸ್ ಲೈಕ್ ಕಾಟನ್. ಬ್ಲ್ಯಾಕ್ ಸಾಯಿಲ್ ಬಂದು ಹತ್ತಿಯನ್ನು ಬೆಳೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ, ತುಂಬ ಯೋಗ್ಯವಾದ ಒಂದು ಮಣ್ಣಾಗಿದೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಾನು ಕರೀತಾರೆ. ದೆನ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ ಇಸ್ ಗ್ರೌಂಡ್ ನಟ್, ಜೋವರ್ ಆ್ಯಂಡ್ ಪಲ್ಸಸ್. ಸೊ ಈ ಕ್ರಾಪ್ಸ್ನು ಕೂಡ ನಾವು ಬೆಳಿಬೋದು. ಗ್ರೌಂಡ್ ನಟ್ ಅಂದರೆ ಶೇಂಗಾ, ಜೋವರ್ ಅಂದರೆ ಜೋಳ, ಪಲ್ಸಸ್ ಅಂದರೆ ಈ ಬೇಳೆಕಾಳುಗಳು ಏನಿರುತ್ತೆ, ಸೊ ಅದನ್ನು ಬೆಳೆಯೋದಕ್ಕೂ ಕೂಡ ಇದು ಯೋಗ್ಯವಾದ ಮಣ್ಣಾಗಿದೆ. ಅಲಾಂಗ್ ವಿತ್ ದ್ಯಾಟ್ ದ ಬ್ಲ್ಯಾಕ್ ಸಾಯಿಲ್ ಇಟ್ ಆಲ್ಸೋ ಸಪೋರ್ಟ್ ಕ್ಯಾಶ್ ಕ್ರಾಪ್ಸ್. ಸೊ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇರುತ್ತೆ ಅಲ್ಲಿ ನಾವು ಕ್ಯಾಶ್ ಕ್ರಾಪ್ಸ್ ಲೈಕ್ ಶುಗರ್ ಕೇನನ್ನು ಕೂಡ ಇಲ್ಲಿ ಬೆಳಿಬಹುದು. Coming to the challenges associated with this soil for agriculture. ಸೊ ಅಗ್ರಿಕಲ್ಚರ್, ಕೃಷಿಗೆ ಇದು ಯಾವ ರೀತಿ ಚಾಲೆಂಜಸ್ನ ಒಡ್ಡುತ್ತೆ ಅಂತಂದರೆ, ಸೊ ಇಟ್ ಹ್ಯಾಸ್ ಅ ಸ್ವೆಲ್ಲಿಂಗ್ ಪ್ರಾಪರ್ಟಿ ಆ್ಯಂಡ್ ಸ್ಟಿಕ್ಕಿಂಗ್ ಪ್ರಾಪರ್ಟಿ. ಸೊ ಡ್ಯೂರಿಂಗ್ ವೆಟ್ ಕಂಡೀಷನ್ಸ್ ದ್ಯಾಟ್ ಪೋಸಸ್ ಸಿಗ್ನಿಫಿಕೆಂಟ್ ಹಿಂಡ್ರನ್ಸ್ ಟು ದಿ ಅಗ್ರಿಕಲ್ಚರಲ್ ಆಪರೇಷನ್ಸ್. ಸೊ ದ ಕ್ರ್ಯಾಕ್ಸ್ ದ್ಯಾಟ್ ಡೆವಲಪ್ ಡ್ಯೂರಿಂಗ್ ಡ್ರೈ ಸೀಸನ್ ವಿಚ್ ಮೇ ಅಫೆಕ್ಟ್ ದಿ ಸೀಡ್ಲಿಂಗ್ ಗ್ರೋತ್ ಆ್ಯಂಡ್ ಇರಿಗೇಷನ್ ಎಫಿಷಿಯನ್ಸಿ. ಸೊ ಈ ಕ್ರ್ಯಾಕ್ ಏನು ಡೆವಲಪ್ ಆಗುತ್ತೆ ಒಣಗಿದಾಗ, ಸೊ ಅದೇನು ಮಾಡುತ್ತೆ, ಈ ಸಸಿಗಳ ಬೆಳವಣಿಗೆ, ಮೊಳಕೆ ಹೊಡೆದು ಸಸಿ ಏನು ಸ್ಟಾರ್ಟ್ ಆಗುತ್ತೆ ಬೆಳೆಯೋದಕ್ಕೆ, ಆ ಸೀಡ್ಲಿಂಗ್ ಗ್ರೋತಿಗೆ ಇದು ತುಂಬ ಹಿಂಡ್ರನ್ಸ್ ಮಾಡುತ್ತೆ. ಜೊತೆಗೆ ನೀರಾವರಿ ಯೋಜನೆಗಳಿಗೂ ಕೂಡ ಇದೇನು ಮಾಡುತ್ತೆ, ಒಂದು ಅಡಚಣೆಯನ್ನು ಒಡ್ಡುತ್ತೆ.
Coming to the soil fertility, it is rich in minerals, but it requires external nitrogen supplement. ಸೊ ಇದು ನೈಟ್ರೋಜನ್ ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಡಿಫಿಸಿಟ್ ಇರೋದ್ರಿಂದ ಇದಕ್ಕೆ ನಾವು ನೈಟ್ರೋಜನ್ ಇರ್ತಕ್ಕಂಥ ರಸಗೊಬ್ಬರವನ್ನು ಕೊಡಬೇಕಾಗತ್ತೆ ಫಾರ್ ಆಪ್ಟಿಮಲ್ ಪ್ಲಾಂಟ್ ಕ್ರಾಪ್ ಗ್ರೋತ್. ಸೊ ದೀಸ್ ಆರ್ ದ ಫ್ಯೂ ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ ಬ್ಲ್ಯಾಕ್ ಸಾಯಿಲ್. ಸೋ ಫಾರ್ ನಾವು ಆನ್ಸರಲ್ಲಿ ಏನು ಬರ್ದಿದ್ವಿ ಅದನ್ನು ಸಮರೈಸ್ ಮಾಡೋದ್ರ ಮುಖಾಂತರ, ಅಂದರೆ ಬ್ಲ್ಯಾಕ್ ಕಾಟನ್ ಸಾಯಿಲ್ನ ಸಿಗ್ನಿಫಿಕೆನ್ಸ್ನ ಹೈಲೈಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಕನ್ಕ್ಲೂಡ್ ಮಾಡ್ಬೋದು. Black soil, also called as regular soil in northern Karnataka, is vital for cotton and other crops due to its rich mineral content and moisture retention and its agricultural significance. So despite these significance, it also has a challenges like nitrogen deficiency and seasonal cracking. ಸೊ ಈ ರೀತಿ ನಾವು ಸಮರೈಸ್ ಮಾಡೋದ್ರ ಮುಖಾಂತರ ನಾವೆಲ್ಲ ಎಂಟೈರ್ ಆನ್ಸರನ್ನು ಏನು ಬರ್ದಿದ್ವಿ ಅದನ್ನು ಸಮರೈಸ್ ಮಾಡೋದ್ರ ಮುಖಾಂತರ ಕೂಡ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬಹುದು. ಇಲ್ಲಿವರೆಗೂ ನಾವು ಆನ್ಸರ್ನ ಇಂಗ್ಲಿಷ್ ಅವತರಣಿಕೆಯನ್ನು ನೋಡಿದ್ದೇವೆ. ಸೊ ಇನ್ನು ಮುಂದಿನ ಸ್ಲೈಡ್ಗಳಲ್ಲಿ ಆನ್ಸರ್ನ ಕನ್ನಡದ ಅನುವಾದ ಇರುತ್ತೆ. ಸೊ ಕನ್ನಡದಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಈ ಕನ್ನಡದಲ್ಲಿ ಇರ್ತಕ್ಕಂಥ ಆನ್ಸರನ್ನು ಬರೆದುಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಡೇ 16 ಕ್ವೆಶ್ಚನ್ ಆನ್ಸರ್ ಡಿಸ್ಕಷನ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಪುನಃ ನಾವು ಡೇ 17 ಕ್ವೆಶ್ಚನ್ ಮತ್ತು ಆನ್ಸರ್ ಡಿಸ್ಕಷನಲ್ಲಿ ಸಿಗೋಣ. ಅಲ್ಲಿಯವರೆಗೂ ಹ್ಯಾಪಿ ಆನ್ಸರ್ ರೈಟಿಂಗ್.